ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ನಿನ್ನೆ ಬ್ರಹ್ಮಾವರ ಪೊಲೀಸರು ಬಂಧನ ಮಾಡಿದರು. ಈ ಬಂಧನಕ್ಕೆ ಕಾರಣವಾಗಿರುವಂಥದ್ದು BJP ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರನ್ನು ಇತ್ತೀಚೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯೂಟ್ಯೂಬ್ ಮೂಲಕ ನಿಂದನೆ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟು ನಿನ್ನೆ ಬೆಳಿಗ್ಗೆ ಏಕಾಏಕಿ ಸುಮಾರು 9-10 ವಾಹನಗಳಲ್ಲಿ ಪೊಲೀಸ್ನವರು ಅವರ ಮನೆಗೆ ನುಗ್ಗಿ ಏಕಾಏಕಿ ಅವರನ್ನು ವಶಕ್ಕೆ ಪಡೆದು ನಂತರ ಬಂಧನ ಮಾಡಿರ್ತಾರೆ. ಇಲ್ಲಿ ನಮ್ಮ ಪ್ರಶ್ನೆ ಇರುವಂಥದ್ದು, 2023ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾರ್ ಅವರು ಒಂದು ಬಹಿರಂಗ ಸಭೆಯಲ್ಲಿ BJP ಪಕ್ಷದ ಅಭಿನಂದನಾ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು 24 ಹಿಂದೂಗಳನ್ನು ಹತ್ಯೆ ಮಾಡಿದ್ದಾರೆ ಅನ್ನುವ ಒಂದು ಬಹಿರಂಗವಾದ ಹೇಳಿಕೆಯನ್ನು ಕೊಟ್ಟರು. ಆ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅದರ ನಂತರ ಆ ಕೇಸ್ ಈಗ ಹೈಕೋರ್ಟಲ್ಲಿ ತಡೆಯಾಜ್ಞೆ ಆಗಿದೆ. ತಡೆಯಾಜ್ಞೆ ಆಗಿ 2 ವರ್ಷ ಆಯಿತು. ಆದರೆ ಇವತ್ತಿನ ತನಕ ರಾಜ್ಯ ಸರ್ಕಾರ ಆ ತಡೆಯಾಜ್ಞೆಯನ್ನು ತೆರವು ಮಾಡುವ ಗೋಜಿಗೆ ಹೋಗಲಿಲ್ಲ. ಭಾಳ ಮುಖ್ಯವಾಗಿ ಹರೀಶ್ ಪೂಂಜಾರನ್ನು ಆ ಪ್ರಕರಣ ನಡೆದ ತಕ್ಷಣ ಬಂಧನ ಮಾಡಬೇಕಿತ್ತು. ಕನಿಷ್ಠ ವಿಚಾರಣೆ ಕೂಡ ನಡೆಸುವ ಕೆಲಸವನ್ನು ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಮಾಡಲಿಲ್ಲ. ಒಂದು ಕಡೆಯಿಂದ ಒಬ್ಬ BJP ಪಕ್ಷದ RSSನ ನಾಯಕರಾಗಿರ್ತಕ್ಕಂಥ BL ಸಂತೋಷ್ ಅವರನ್ನು ನಿಂದನೆ ಮಾಡಿದ್ರು, ವೈಯಕ್ತಿಕವಾಗಿ ನಿಂದನೆ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಬಂಧನ ಆಗುತ್ತೆ. ಅದೇ ರಾಜ್ಯದ ಕಾಂಗ್ರೆಸ್ ಆಡಳಿತ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು 24 ಹಿಂದೂಗಳ ಹತ್ಯೆ ಮಾಡಿದ್ದಾರೆ ಅಂತಕ್ಕಂಥ ಗಂಭೀರವಾದ ಆರೋಪ ಮಾಡಿದಂಥ ಶಾಸಕ ಹರೀಶ್ ಪೂಂಜಾರ್ ಅವರನ್ನು ಒಂದು ವಿಚಾರಣೆ ಮಾಡುವ ಕೆಲಸ ಮಾಡಲಿಲ್ಲ. ಹರೀಶ್ ಪೂಂಜಾರ್ ಅವರನ್ನು ವಿಚಾರಣೆ ಮಾಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಭಾಳ ಮುಖ್ಯವಾಗಿ ಇಲ್ಲಿ ಇರುವ ಪ್ರಶ್ನೆ ಇಷ್ಟೇ, ಇದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಾ ಅನ್ನುವ ಒಂದು ಪ್ರಶ್ನೆ ಸಾಮಾನ್ಯ ಜನರನ್ನು ಕಾಡ್ತಾ ಇದೆ. ಭಾಳ ಮುಖ್ಯವಾಗಿ ಈ 2 ವರ್ಷದ ಅವಧಿಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 2 ವರ್ಷದ ಅವಧಿಯಲ್ಲಿ ಇವತ್ತು ಕಲ್ಲಡ್ಕ RSSನವರು ಅಥವಾ BJP ಅವರು ಏನು ಮಾಡಿದ್ರು ಇಲ್ಲಿ ನಡೆಯುತ್ತೆ. ಭಾಳ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಕಲ್ಲಡ್ಕ ಪ್ರಭಾಕರ್ ಭಟ್ರು ಏನು ಮಾತಾಡಿದ್ರು ಏನು ಮಾಡಿದ್ರು ಇಲ್ಲಿ ಅವರನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಅವರ ಮೇಲೆ ಕೇಸ್ ಆದರೂ ಕೂಡ ಅವರನ್ನು ವಿಚಾರಣೆ ಕೂಡ ಮಾಡುವ ಕೆಲಸ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಇವತ್ತು ಪುನೀತ್ ಕೆರೆಯಲ್ಲಿ ಅಂತಹ ಮನುಷ್ಯ ನಿರಂತರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಯೂಟ್ಯೂಬ್ ಮೂಲಕ ನಿಂದನೆ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಡಿದ್ರು, ಅವನನ್ನು ವಿಚಾರಣೆ ಮಾಡುವ ಗೋಜಿಗೆ ಹೋಗ್ತಾ ಇಲ್ಲ. ಮತ್ತೊಂದು ಕಡೆ ಇವತ್ತು ಇಲ್ಲಿ ಮಂಗಳೂರಿನಲ್ಲಿ ಉಡುಪಿಯ ಶ್ರೀಕಾಂತ್ ಶೆಟ್ಟಿ ಎನ್ನುವ ಮನುಷ್ಯ ಒಂದು ಕೊಲೆಗೆ ಇನ್ನೊಂದು ಕೊಲೆಯೇ ಸರಿಯಾದ ಉತ್ತರ ಅಂತಕ್ಕಂಥ ಒಂದು ಭಾಷಣ ಮಾಡಿದ ನಂತರ ಈ ಜಿಲ್ಲೆಯಲ್ಲಿ ಒಂದು ಕೊಲೆಯಾಗುತ್ತೆ, ಭೀಕರವಾದ ಒಂದು ಹತ್ಯೆ ಆಗುತ್ತೆ. ಆದರೂ ಕೂಡ ಶ್ರೀಕಾಂತ್ ಶೆಟ್ಟಿಯನ್ನು ಇವತ್ತು ಸರ್ಕಾರ ಪ್ರಶ್ನಿಸುವ ಕೆಲಸ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಇವತ್ತು ವಸಂತ ಗಿಲಿಯಾರ್ ಅಂತಕ್ಕಂಥ ಒಬ್ಬ ಮನುಷ್ಯ ಇವತ್ತು ಧರ್ಮಗಳ ಮಧ್ಯೆ ದ್ವೇಷ ಹರಡುವ ಕೆಲಸ ಮಾಡಿದರೂ ಕೂಡ ಅವರನ್ನು ಪ್ರಶ್ನೆ ಮಾಡುವ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಇವತ್ತು ಶರಣ್ ಪಂಪುಲ್ ಬಹಿರಂಗವಾಗಿ ಒಂದು ಕೊಲೆಯನ್ನು ನಾವೇ ಮಾಡಿದ್ದು ಅಂತಕ್ಕಂಥ ಸಮರ್ಥನೆಯನ್ನು ಮಾಡಿದರೂ ಕೂಡ, ಬಹಿರಂಗವಾಗಿ ಸಮರ್ಥನೆ ಮಾಡಿದರೂ ಕೂಡ ಆ RSSನ ನಾಯಕರನ್ನು ಪ್ರಶ್ನೆ ಮಾಡುವ ಕೆಲಸವನ್ನು ಈ ಸರ್ಕಾರ ಮಾಡಿಲ್ಲ. ಆದರೆ ಒಬ್ಬ RSSನ ನಾಯಕರಾಗಿರ್ತಕ್ಕಂಥ BJPಯ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ BL ಸಂತೋಷ್ ಅವರನ್ನು ಟೀಕೆ ಮಾಡಿದ್ರು ಅನ್ನುವ ಏಕೈಕ ಕಾರಣವನ್ನು ಮುಂದಿಟ್ಟುಕೊಂಡು ಒಬ್ಬ ಸಾಮಾಜಿಕ ಹೋರಾಟಗಾರ ಸುಮಾರು 13 ವರ್ಷಗಳಿಂದ ಸೌಜನ್ಯ ಅಂತಕ್ಕಂಥ ಒಂದು ಹೆಣ್ಣು ಮಗಳ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ನಿರಂತರವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಕ್ಕಂಥ ಒಬ್ಬ ನಾಯಕನನ್ನು ಇವತ್ತು ಕೇವಲ ನಾಯಕನನ್ನು ಬಂಧನ ಮಾಡುವ ಮೂಲಕ ರಾಜ್ಯ ಸರ್ಕಾರ ಯಾವ ಮೆಸೇಜನ್ನು ಈ ಸಮಾಜಕ್ಕೆ ಕೊಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಭಾಳ ಮುಖ್ಯವಾಗಿ ಇತ್ತೀಚೆಗೆ ಒಂದು 15 ದಿವಸಗಳ ಹಿಂದೆ ವಸಂತ ಗಿಲಿಯಾರ್ ತಕ್ಕಂಥ ಒಬ್ಬ ಮನುಷ್ಯ ಇವತ್ತು ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಧರ್ಮಸ್ಥಳ ದೇವಸ್ಥಾನದ ಜೊತೆ ಅಲ್ಲಿ ಹತ್ತಿರದಲ್ಲಿ ಅನಧಿಕೃತವಾಗಿ ಮಸೀದಿಗಳ ಫೋಟೋವನ್ನು ಚಿತ್ರೀಕರಿಸಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಧರ್ಮಗಳ ಮಧ್ಯೆ ಒಂದು ಅಪನಂಬಿಕೆ, ಒಂದು ಅವಿಶ್ವಾಸ ಮೂಡತಕ್ಕಂಥ ಒಂದು ಕೆಲಸವನ್ನು ಮತ್ತು ಆ ಮೂಲಕ ಸಮಾಜದಲ್ಲಿ ಸಂಘರ್ಷಕ್ಕೆ ಎಡೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ
ಪ್ರಕರಣ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಆದರೆ ವಸಂತ ಗಿಳಿಯಾರು ಇವತ್ತು ಧರ್ಮ ಸಂರಕ್ಷಣೆ ಹೆಸರಿನಲ್ಲಿ ಇಡೀ ರಾಜ್ಯಾದ್ಯಂತ ಸುತ್ತ ಇದ್ದರೂ ಕೂಡ ಅದು ಕೂಡ ಬಹಿರಂಗವಾಗಿ ಇವತ್ತು ಕೂಡ ಒಂದಷ್ಟು ಮಾಹಿತಿಗಳನ್ನು ಯಾವ ಪ್ರದೇಶದಲ್ಲಿ ಇದ್ದೇನೆ ಅಂತಕ್ಕಂಥ ಮಾಹಿತಿಗಳನ್ನು ಹಾಕಿದರೂ ಕೂಡ ಇದು ಪೊಲೀಸ್ ಇಲಾಖೆ ಅಥವಾ ರಾಜ್ಯ ಸರ್ಕಾರ ವಸಂತ ಗಿಳಿಯಾರನ್ನು ಬಂಧನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಭಾಳ ಮುಖ್ಯವಾಗಿ ನಾನೇ ಇವತ್ತು ಹೇಳುವಂಥದ್ದು, ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಬಂಧನ ಮಾಡಿದ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿ, ಗೌರವಾನ್ವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯರವರು ಏನು 24 ಹಿಂದೂಗಳ ಹತ್ಯೆ ಮಾಡಿದ್ದಾರೆ ಅಂತಕ್ಕಂಥ ಸುಳ್ಳು ಅಪಪ್ರಚಾರವನ್ನು ಬಹಿರಂಗವಾಗಿ ಮಾಡುವ ಮೂಲಕ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಏನು ಪದವಿಗೆ ಅಗೌರವ ತೋರಿದಂಥ ಮತ್ತು ರಾಜ್ಯದ ಮುಖ್ಯಮಂತ್ರಿಯನ್ನು ಕೊಲೆಗಾರ ಅಂತಕ್ಕಂಥ ವಿಚಾರವನ್ನು ಹೇಳಿರ್ತಕ್ಕಂಥ ಏನು ಶಾಸಕ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜರು ಏನಿದ್ದಾರೆ ಅವರನ್ನು ತಕ್ಷಣ ಬಂಧನ ಮಾಡಬೇಕು. ಬಂಧನ ಮಾಡುವ ಮೊದಲು ಇವತ್ತೇನು ಆ ಪ್ರಕರಣಕ್ಕೆ ಸಂಬಂಧಪಟ್ಟು ರಾಜ್ಯ ಸರ್ಕಾರ ರಾಜ್ಯ ಹೈಕೋರ್ಟ್ನಲ್ಲಿ ಏನು ತಡೆಯಾಜ್ಞೆ ಇದೆ ಅದನ್ನು ರಾಜ್ಯ ಸರ್ಕಾರ ವಾಪಸ್ ಪಡಬೇಕು. ಆ ಮೂಲಕ ಶಾಸಕ ಹರೀಶ್ ಪೂಂಜೆ ಅವರನ್ನು ತಕ್ಷಣ ಬಂಧನ ಮಾಡಬೇಕು. ಆ ಮೂಲಕ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕಾನೂನು ಮಹೇಶ್ ಶೆಟ್ಟಿ ತಿಮರೋಡಿಗೂ ಒಂದೇ, ಹರೀಶ್ ಪೂಂಜರಿಗೂ ಒಂದೇ, ವಸಂತ ಗಿಳಿಯಾರಿಗೆ ಒಂದೇ ಅಂತಕ್ಕಂಥ ಮೆಸೇಜನ್ನು ಈ ರಾಜ್ಯ ಸರ್ಕಾರ ಕೊಡಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ.